ಆತ್ಮೀಯ ವೀಕ್ಷಕರೇ, ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯ ಸುಸ್ವಾಗತ. ದೇವರಿಗೆ ದೂರವಾಗಿದ್ದ ನಮ್ಮನ್ನು ಆತನ ವಾಕ್ಯಗಳ ಅಧ್ಯಯನವು ಸಮೀಪಸ್ಥರನ್ನಾಗಿ ಮಾಡಿದೆ. ನೀವು ಈ ಮೂಲಕ ಅನೇಕ ಆಶೀರ್ವಾದಗಳನ್ನು, ಸತ್ಯಗಳನ್ನು ಹೊಂದಿಕೊಂಡಿದ್ದೀರಿ ಅಲ್ಲವೇ? ಇಂದಿನ ಅಧ್ಯಯನದಲ್ಲಿ ವಿಮೋಚನ ಕಾಂಡ ಪುಸ್ತಕದ 2ನೇ ಅಧ್ಯಾಯವನ್ನು ಕಲಿಯುವಾಗ ಮೋಶೆಯ ಜನನ, ಭಕ್ತಿವಂತ ಹೆತ್ತವರು, ಮೋಶೆಯ ಜೀವಿತದಲ್ಲಿ ದೇವರ ಚಲನೆ, ಇಸ್ರಾಯೇಲಿಯರ ಬಿಡುಗಡೆಗೆ ದೇವರು ಕೊಟ್ಟ 2 ಕಾರಣಗಳನ್ನು ತಿಳಿದುಕೊಳ್ಳೋಣ. ದೇವರಾತ್ಮನ ಬಲದಿಂದ ಆತನ ವಾಕ್ಯಗಳನ್ನು ಅಧ್ಯಯನ ಮಾಡೋಣ. ಸತ್ಯತೆಯು ಭೂಮಿಯಿಂದ ಹುಟ್ಟುವುದು, ನೀತಿಯು ಆಕಾಶದಿಂದ ಕೆಳಗೆ ದೃಷ್ಟಿಸುವುದು. ಕೀರ್ತನೆಗಳು 85:11ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ವಿಮೋಚನೆ ಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ 2ನೇ ಅಧ್ಯಾಯದ ಪೀಠಿಕೆ ಭಾಗವನ್ನು ನಾವು ಇವತ್ತು ನೋಡೋಣ. ಮೋಶೆಯ ಜನನ. ಮೋಶೆ ತನ್ನ ಜನರಿಗೆ ಸಹಾಯ ಮಾಡಲು ಪಟ್ಟ ಮೊದಲ ಪ್ರಯತ್ನ. ಮಿದ್ಯಾನಿನಲ್ಲಿ ಮೋಶೆ ಅನ್ಯ ಸ್ತ್ರೀಯನ್ನು ವಿವಾಹವಾದದ್ದು. ಪ್ರಿಯರೇ, ಈ ಅಧ್ಯಾಯದಲ್ಲಿ ಇಸ್ರಾಯೇಲ್ಯರ ಬಿಡುಗಡೆ ಮಾಡಿದ ಮೋಶೆಯನ್ನು ಕಾಣುತ್ತೇವೆ. ಈ ಪುಸ್ತಕದ ಮೊದಲ 11 ಅಧ್ಯಾಯಗಳಲ್ಲಿ ಅವನೇ ಪ್ರಾಮುಖ್ಯನಾಗಿರುತ್ತಾನೆ. ವಿಮೋಚನೆ ಕಾಂಡವು ಬಿಡುಗಡೆಯ ಪುಸ್ತಕವಾಗಿದೆ. ಈ ಪುಸ್ತಕದಲ್ಲಿ ಯಾವುದೂ ಆರಂಭವಾಗಲಿಲ್ಲ, ಯಾವುದೂ ಮುಗಿಯಲಿಲ್ಲ. ಅದು ಆದಿಕಾಂಡದಲ್ಲಿ ಆರಂಭವಾದ ಚರಿತ್ರೆಯ ಮುಂದುವರಿಕೆಯಾಗಿದ್ದು, ಮುಂದೆ ಯಾಜಕ ಕಾಂಡ ಹಾಗೂ ಧರ್ಮೋಪದೇಶ ಕಾಂಡ ಪುಸ್ತಕಗಳಲ್ಲಿ ಮುಂದುವರಿಯುತ್ತದೆ. ಮುಂದಕ್ಕೆ ನಾವು ಮೋಶೆಯ ಜನನ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 2ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ನೋಡಿರಿ. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಒಬ್ಬ ಯುವಕನು ತರುಣಿಯೊಬ್ಬಳನ್ನು ಕಂಡು ಪ್ರೀತಿಸಿ ವಿವಾಹವಾಗುವಂಥದ್ದು ಪ್ರಾಚೀನ ಕಥೆಯಾಗಿದೆ. ಆಕೆಯು ಅವನನ್ನು ಪ್ರೀತಿಸುತ್ತಾಳೆ. ಅವರಿಗೆ ಒಂದು ಮಗುವಾಗುತ್ತದೆ. ಮಾನವ ಜೀವಿತ ಇಷ್ಟೇ ಆಗಿದೆ. ಅದರ ಕಥೆಯೇ ಇಲ್ಲಿರುತ್ತದೆ. ಮೋಶೆ ತನ್ನ ಹೆತ್ತವರ ಕುರಿತು, ತನ್ನ ಜನನದ ಕುರಿತು ತಾನೇ ಬರೆಯುತ್ತಿದ್ದಾನೆ. ಅದು ಗೌರವಪೂರ್ವಕವಾದ ಬರವಣಿಗೆಯಾಗಿದೆ. ಮೋಶೆ ತನ್ನ ಹೆತ್ತವರ ಹೆಸರುಗಳನ್ನು ಹೇಳುವುದಿಲ್ಲ. ಅವರು ಸಾಮಾನ್ಯ ಜನರಾಗಿದ್ದರು, ಗುಲಾಮತನದಲ್ಲಿದ್ದರು, ಲೇವಿಯ ವಂಶದವರಾಗಿದ್ದರು. ಮೋಶೆ ಇಲ್ಲಿ ಇಷ್ಟನ್ನು ಮಾತ್ರ ತಿಳಿಸುತ್ತಾನೆ. ಮುಂದಕ್ಕೆ ಅವರ ಹೆಸರು ಅಮ್ರಾಮ ಹಾಗೂ ಯೋಕೆಬೇದಳೆಂದು ತಿಳಿಯುತ್ತದೆ. ಮುಂದಕ್ಕೆ ನೋಡ್ರಿ, ವಿಮೋಚನೆ ಕಾಂಡ ಪುಸ್ತಕ 2ನೇ ಅಧ್ಯಾಯ 3ನೇ ವಚನವನ್ನು. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು ಎಂಬುದಾಗಿ. ಪ್ರಿಯರೇ, ಮೋಶೆ ಸುಂದರನಾಗಿದ್ದದ್ದು ಮಾತ್ರವಲ್ಲದೆ ಗಟ್ಟಿಯಾಗಿ ಕೂಗಬಲ್ಲವನೂ ಆಗಿದ್ದನು. ಅವನ ಹೆತ್ತವರು ಅವನನ್ನು ಸ್ವಲ್ಪ ಕಾಲ ಅಡಗಿಸಿಟ್ಟರು. ಆದರೆ ಮಗು ಗಟ್ಟಿಯಾದ ಸ್ವರದಿಂದ ಕೂಗುವುದಕ್ಕೆ ತೊಡಗಿತು. ಅನೇಕ ವರ್ಷಗಳ ಬಳಿಕ ದೇವರು ಅವನನ್ನು ಫರೋಹನೊಂದಿಗೆ ಮಾತನಾಡಲು ಕಳುಹಿಸಬೇಕೆಂದಿದ್ದಾಗ ಮೋಶೆ ತನಗೆ ಮಾತು ಬರುವುದಿಲ್ಲವೆಂದು ಹೇಳಿದ್ದು ಎಂಥ ವಿಪರ್ಯಾಸ ನೋಡಿರಿ. ನಮ್ಮಲ್ಲಿ ಅನೇಕರು ಮಕ್ಕಳಾಗಿದ್ದಾಗ ಗಟ್ಟಿಯಾಗಿ ಅರಚಿದರೂ ದೊಡ್ಡವರಾದಾಗ ಕರ್ತನಿಗಾಗಿ ಮಾತಾಡಲು ಹಿಂಜರಿಯುತ್ತೇವೆ. ಯೋಕೆಬೇದಳಿಗೆ ನಿಜವಾದ ಸಮಸ್ಯೆ ಎದುರಾಯಿತು. ಆಕೆ ಇನ್ನೂ ತನ್ನ ಮಗುವನ್ನು ಅಡಗಿಸಿಡಲಾರದಾದಳು. ಒಂದು ವೇಳೆ ಅನೇಕ ಭಕ್ತಿವಂತ ಹೆತ್ತವರು ಇದಕ್ಕೆ ವ್ಯತಿರಿಕ್ತವಾಗಿ ನಡೆದು ನಾವು ಕರ್ತನನ್ನು ನಂಬುತ್ತೇವೆಂದು ಹೇಳಿ ಏನೂ ಮಾಡದೇ ಇರುತ್ತಿದ್ದರು. ಇದು ಒಳ್ಳೆ ಮಾತಾಗಿರಬಹುದು. ಆದರೆ ನೀನು ತಪ್ಪು ಮಾಡಿ ದೇವರ ಮೇಲೆ ನಂಬಿಕೆ ಇಡಲಿಕ್ಕಾಗುತ್ತದೋ? ಯೋಕೆಬೇದಳು ಮಗುವನ್ನು ಇನ್ನೂ ಮನೆಯಲ್ಲಿಟ್ಟುಕೊಂಡು ಯಾವನಾದರೂ ಐಗುಪ್ತ ಸೈನಿಕನಿಗೆ ಮಗುವಿನ ಅಳು ಕಿವಿಗೆ ಬೀಳುತ್ತಿದ್ದರೆ ತೊಂದರೆಯಾಗುತ್ತಿತ್ತು. ಅದು ಮೋಶೆಯ ಮರಣದಲ್ಲಿ ಕೊನೆಗೊಳ್ಳುತ್ತಿತ್ತು. ಕಾವಲುಗಾರರು ದಾಟುತ್ತಿರುವಾಗ ಮಗು ಅಳಲಿಕ್ಕಿಲ್ಲ ಎಂದು ಯಾರಾದರೂ ಹೇಳಬಹುದು. ನಿನಗೆ ಹೇಗೆ ಗೊತ್ತು? ನಂಬಿಕೆ ಎಂದರೆ ಕತ್ತಲೆಯಲ್ಲಿ ಆರುವುದಲ್ಲ ಪ್ರಿಯರೇ. ಸರಿಯಾದ ಸ್ಥಿರವಾದದ್ದನ್ನು ನಾವು ನಂಬಬೇಕೆಂದು ದೇವರು ಹೇಳುತ್ತಾನೆ. ಯೋಕೆಬೇದಳು ಬುದ್ಧಿಯುಳ್ಳ ಕೆಲಸವನ್ನೇ ಮಾಡಿದಳು. ಆಕೆ ಒಂದು ಚಿಕ್ಕ ಬುಟ್ಟಿ ತಯಾರು ಮಾಡಿ
ಮೋಶೆ ಮಗುವನ್ನು ಅದರಲ್ಲಿಟ್ಟು ನೀರಿನಲ್ಲಿ ಬಿಟ್ಟಳು. ಮುಂದಕ್ಕೆ ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 2ನೇ ಅಧ್ಯಾಯ 4ನೇ ವಚನವನ್ನು. ಕೂಸಿಗೆ ಏನಾಗುವುದೆಂದು ತಿಳುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು ಎಂಬುದೇ. ಪ್ರಿಯರೇ, ಬುಟ್ಟಿಯನ್ನು ತಯಾರು ಮಾಡಿ ಯೋಕೆಬೇದಳು ಮೋಶೆಯ ಅಕ್ಕನನ್ನು ಕಾಯುವುದಕ್ಕಾಗಿ ಕಳುಹಿಸಿದಳು. ಆಕೆಯ ಯೋಚನಾಪರ ಕೆಲಸಗಳು ಆಕೆ ದೇವರನ್ನು ನಂಬಿದ್ದಳೆಂದು ತೋರಿಸುತ್ತಿತ್ತು. ಮುಂದಕ್ಕೆ ನೋಡಿರಿ. ವಿಮೋಚನೆ ಕಾಂಡ ಪುಸ್ತಕ 2ನೇ ಅಧ್ಯಾಯ 5ನೇ ವಚನವನ್ನು. ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬೂ ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ದೇವರ ಹಸ್ತದ ಕೆಲಸವನ್ನು ನೋಡುತ್ತೇವೆ. ಈ ಪರಿಸ್ಥಿತಿಯಲ್ಲಿ ದೇವರು ಪ್ರವೇಶಿಸುತ್ತಾನೆ. ನಾವು ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸುವಾಗ ದೇವರು ಹೀಗೆ ಮಾಡುತ್ತಾನೆ. ಯೋಕೆಬೇದಳು ತನ್ನ ಬುದ್ಧಿಯನ್ನು ಉಪಯೋಗಿಸಿದಳು. ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ನೈಲ್ ನದಿಗೆ ಬಂದಳು. ಅದು ನಿಸ್ಸಂಶಯವಾಗಿ ಒಂದು ನಿರ್ಬಂಧಿತ ಪ್ರದೇಶವಾಗಿತ್ತು. ಅಲ್ಲಿ ಒಂದು ಬುಟ್ಟಿ ಕಂಡಿತು. ಆಕೆಯ ದಾಸಿಯೊಬ್ಬಳಿಂದ ಅದನ್ನು ತರಿಸಿಕೊಂಡಳು. ಮುಂದಕ್ಕೆ ನೋಡಿರಿ. ವಿಮೋಚನೆ ಕಾಂಡ ಪುಸ್ತಕ 2ನೇ ಅಧ್ಯಾಯ 6ನೇ ವಚನವನ್ನು. ಅದನ್ನು ತೆರೆದು ನೋಡುವಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು ಇದು ಇಬ್ರಿಯ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು ಎಂಬುದೇ. ಪ್ರಿಯರೇ, ಅದು ಮಗುವಿನ ಅಳುವುದಕ್ಕೆ ತಕ್ಕ ಸಮಯವಾಗಿತ್ತು. ಒಂದು ವೇಳೆ ದೇವರೇ ಆ ಮಗು ಅಳುವಂತೆ ಮಾಡಿರಬಹುದು. ದೇವರು ತಾನು ಉಂಟು ಮಾಡಿದ 2 ಸಂಗತಿಗಳನ್ನು ಒಟ್ಟುಗೂಡಿಸಿದನು. ಅದು ಯಾವುದೆಂದರೆ ಮಗುವಿನ ಅಳು ಮತ್ತು ತಾಯಿಯ ಹೃದಯ. ಫರೋಹನ ಮಗಳಿಗೆ ಈ ಮಗುವನ್ನು ಹಾಗೆಯೇ ಬಿಡಲು ಮನಸ್ಸಾಗಲಿಲ್ಲ. ಮುಂದಕ್ಕೆ ನೋಡಿರಿ. ವಿಮೋಚನೆ ಕಾಂಡ ಪುಸ್ತಕ 2ನೇ ಅಧ್ಯಾಯ 7ನೇ ವಚನವನ್ನು. ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರಕೊಂಡು ಬರಲೋ ಎಂದು ಕೇಳಲು ಎಂಬುದೇ. ಪ್ರಿಯ ವೀಕ್ಷಕರೇ, ಮೋಶೆಯ ಅಕ್ಕನಾದ ಮಿರಾಮ್ಯಳು ಫರೋಹನ ಮಗಳಿಗೆ ಒಂದು ಅತ್ಯುತ್ತಮ ಸಲಹೆಯನ್ನೇ ಕೊಟ್ಟಳು ಮತ್ತು ಮುಂದಕ್ಕೆ ಆಕೆಯ ತಮ್ಮನು ಅದನ್ನು ಮರೆಯದಂತೆ ನಡಕೊಂಡನು. ಇದು ಮಾನವನ ಸರಳ ಚರಿತ್ರೆಯಾಗಿ ತೋರುತ್ತದೆ. ಪ್ರಿಯರೇ, ದೇವರು ತನ್ನ ಪುಸ್ತಕದ ಪ್ರತಿ ಪುಟದಲ್ಲೂ ನಮಗೆ ಹೇಳಲಿಕ್ಕಿರುತ್ತದೆ. ನಾವು ತಿಳಿದುಕೊಂಡಾಗ ಧನ್ಯರಾಗುತ್ತೇವೆ. ವಿಮೋಚನೆ ಕಾಂಡ ಪುಸ್ತಕ 2ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ಫರೋಹನ ಕುಮಾರ್ತೆ ಹಾಗೆ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ನಿಜವಾಗಿ ಆಶ್ಚರ್ಯಕರ ಘಟನೆಗಳ ಸರಮಾಲೆಯಾಗಿದೆ. ನಾವು ಬುದ್ಧಿಪೂರ್ವಕವಾಗಿ ನಡೆದು ನಂಬಿಕೆಯಿಂದ ಕೆಲಸ ಮಾಡುವಾಗ ದೇವರು ನಿಜವಾಗಿಯೂ ಕಾರ್ಯ ಮಾಡುತ್ತಾನೆ. ಮಗುವಿನ ತಾಯಿಯೇ ಅದನ್ನು ನೋಡಿಕೊಳ್ಳುವಂತೆಯೂ ಅದಕ್ಕಾಗಿ ಆಕೆಗೆ ಸಂಬಳ ದೊರಕುವಂತೆಯೂ ಆಯಿತು. ಇದಕ್ಕಿಂತ ಹೆಚ್ಚಿನದು ಇನ್ನೇನು ಬೇಕು? ದೇವರು ನಮ್ಮ ಹೃದಯಗಳಲ್ಲಿ, ಜೀವಿತಗಳಲ್ಲಿ ಕೆಲಸ ನಡೆಸುವಾಗ ಇದಕ್ಕಿಂತ ಹೆಚ್ಚಿನದೇನು ಬೇಕಾಗಿದೆ ಪ್ರಿಯರೇ? ಮುಂದಕ್ಕೆ ನೋಡಿರಿ. ವಿಮೋಚನೆ ಕಾಂಡ ಪುಸ್ತಕ 2ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು. ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು ಎಂಬುದೇ. ಪ್ರಿಯ ವೀಕ್ಷಕರೇ, ಮೋಶೆ ಹೆಸರಿನ ಅರ್ಥ ಹೊರಗೆಳೆಯುವವನು ಎಂಬುದಾಗಿದೆ. ಫರೋಹನ ಮಗಳು ಅವನನ್ನು ನೀರಿನಿಂದ ಹೊರಗೆಳೆದದ್ದರಿಂದ ಅವನಿಗೆ ಆ ಹೆಸರನ್ನು ಇಟ್ಟಳು. ಇಸ್ರಾಯೇಲರನ್ನು ಶೋಷಿಸಿದ ಫರೋಹನು ಯಾರು ಎಂಬುದು ಸರಿಯಾಗಿ ಗೊತ್ತು ಮಾಡಲ್ಪಡಲಿಲ್ಲವಾದರೂ ಫರೋಹನ ಕುಮಾರ್ತೆ ಎಂದರೆ 2ನೇ ರಾಮ್ಸೇಸನ ಮಗಳು ಅಥವಾ ಅವನ ತಂಗಿಯಾಗಿರಬಹುದು. ಐಗುಪ್ತರ ಸಂಪ್ರದಾಯದಂತೆ ಆಕೆಯ ಮೊದಲ ಮಗನು ಸಿಂಹಾಸನಕ್ಕೆ ಬಾಧ್ಯನಾಗುತ್ತಿದ್ದನು. 2ನೇ ರಾಮ್ಸೇಸನು ಅವನ ರಾಣಿಯು ಮಕ್ಕಳಿಲ್ಲದೆ ಸತ್ತರೆ ಮೋಶೆಯೇ ಮುಂದಿನ ಫರೋಹನಾಗುತ್ತಿದ್ದನು. ಪ್ರಿಯರೇ, ಮುಂದಕ್ಕೆ ನಾವು ಮೋಶೆ ತನ್ನ ಜನರಿಗೆ ಸಹಾಯ ಮಾಡಲು ಮಾಡಿದ ಮೊದಲ ಪ್ರಯತ್ನ ಎಂಬ ವಿಚಾರವನ್ನು ನೋಡೋಣ. ಮೋಶೆಯ ಜೀವಿತದ ಮೊದಲ 40 ವರ್ಷಗಳು
ಫರೋಹನ ಆಸ್ಥಾನದಲ್ಲೇ ಕಳೆದವು. ಅವನನ್ನು ಒಬ್ಬ ಐಗುಪ್ತನಂತೆಯೇ ಬೆಳೆಸಿ ತರಬೇತಿ ನೀಡಲಾಗಿತ್ತು. ಅವನು ಐಗುಪ್ತರಂತೆಯೇ ಕಾಣುತ್ತಿದ್ದನು, ಅವರಂತೆಯೇ ವರ್ತಿಸುತ್ತಿದ್ದನು, ಅವರಂತೆಯೇ ಮಾತನಾಡುತ್ತಿದ್ದನು. ಮುಂದೆ ನಾವು ವಿಮೋಚನಾ ಕಾಂಡದಲ್ಲಿ ನೋಡುವಂತೆ ಅವನು ಮಿದ್ಯಾನಿಗೆ ಹೋಗಲು ಅವನನ್ನು ಒಬ್ಬ ಐಗುಪ್ತನೆಂದೇ ಜನರು ಗುರುತಿಸಿದರು. ಆ ದಿನದಲ್ಲಿ ಅತ್ಯುತ್ತಮ ಮಿದ್ಯಾನಿನ ಕೇಂದ್ರವಾಗಿದ್ದ ಸೂರ್ಯ ದೇವಾಲಯದಲ್ಲಿಯೇ ಮೋಶೆಯ ವಿದ್ಯಾಭ್ಯಾಸ ನಡೆಯಿತು. ಅವರ ಭೌಗೋಳಿಕ ಜ್ಞಾನವು ಅದ್ವಿತೀಯವಾಗಿತ್ತು. ಸೂರ್ಯನ ದೂರವನ್ನು ಅವರು ನಿಖರವಾಗಿ ತಿಳಿದಿದ್ದರು. ಭೂಮಿಯು ಗುಂಡಾಗಿದೆ ಹೊರತು ಸಮತಟ್ಟಾಗಿಲ್ಲವೆಂಬುದನ್ನು ಅವರು ನಂಬಿದ್ದರು. ಅವರು ಸತ್ತವರನ್ನು ಸುಗಂಧ ದ್ರವ್ಯಗಳಿಂದ ಲೇಪಿಸುವುದನ್ನು ನೋಡುವಾಗ ಅವರಿಗೆ ರಸಾಯನಶಾಸ್ತ್ರ ಚೆನ್ನಾಗಿ ತಿಳಿದಿತ್ತೆಂದು ಗೊತ್ತಾಗುತ್ತದೆ. ಈಗಲೂ ಈ ವಿಧಾನಕ್ಕೆ ಸಮನಾದ ವಿಧಾನ ಕಾಣಲಿಕ್ಕಿಲ್ಲ. ಪ್ರಿಯರೇ, ಅವರ ಬಣ್ಣಗಳ ಜ್ಞಾನ ಹಾಗೂ ಚಿತ್ರಕಲೆ ಅದ್ಭುತವಾಗಿತ್ತು. ಅವರು ತಯಾರಿಸುತ್ತಿದ್ದ ಬಣ್ಣಗಳು ಈಗಿನ ಯಾವ ಬಣ್ಣಕ್ಕಿಂತಲೂ ಹೆಚ್ಚು ಗಾಢವಾಗಿದ್ದವು. ಐಗುಪ್ತ ಬಣ್ಣ ತಯಾರಿಸುತ್ತಿದ್ದವರ ರಹಸ್ಯ ವಿದ್ಯೆಗಾಗಿ ಈಗಿನ ಬಣ್ಣ ತಯಾರಕರು ಎಷ್ಟು ಹಣವನ್ನಾದರೂ ಕೊಡುವರೆಂದು ನಾನು ನೆನೆಸುತ್ತೇನೆ. 4000 ವರ್ಷಗಳ ಬಳಿಕವೂ ಅವರ ಕಲೆ ಚಾತುರ್ಯಗಳು ಅದ್ಭುತವಾಗಿ ನಿಂತಿವೆ. ಪ್ರಿಯ ವೀಕ್ಷಕರೇ, ಐಗುಪ್ತರ ಎಲ್ಲ ಸಾಧನೆಗಳ ಜೊತೆಗೆ ಅವರಲ್ಲಿ ಉತ್ತಮ ಪುಸ್ತಕಗಳ ಸಂಗ್ರಹವೂ ಇತ್ತು. ಮೋಶೆ ಐಗುಪ್ತರ ಎಲ್ಲ ಶಾಸ್ತ್ರಗಳಲ್ಲಿಯೂ ಪಾರಂಗತನಾದದ್ದನ್ನು ಅವನ ಜೀವಿತದ ಶಿಕ್ಷಣದಲ್ಲಿದ್ದ ಒಂದೇ ಕೊರತೆ ಎಂದರೆ ದೇವರನ್ನು ಹೇಗೆ ಸೇವಿಸಬೇಕೆಂದು ಅವನು ತಿಳಿದಿರಲಿಲ್ಲ. ಆದರೂ ಅವನು ಅದ್ವಿತೀಯನಾಗಿದ್ದನು. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 20ನೇ ವಚನದಿಂದ 29ನೇ ವಚನದವರೆಗೆ ನೋಡುವಾಗ ನಾವು ಅದನ್ನು ಸ್ಪಷ್ಟವಾಗಿ ಕಂಡುಕೊಳ್ಳುತ್ತೇವೆ. ಅಂದರೆ ಮೋಶೆಗೆ ಐಗುಪ್ತದಲ್ಲಿ ದೊರೆತ ಸಕಲ ವಿದ್ಯೆಗಳು ಅವನನ್ನು ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡಲು ಸಿದ್ಧ ಮಾಡಲಿಲ್ಲ. ಮೋಶೆಯ ಮೇಲಿನ ಕಾರ್ಯಗಳು ಅವನು ದೇವರ ಚಿತ್ತಕ್ಕೆ ಸರಿಯಾಗಿರಲಿಲ್ಲವೆಂದು ತೋರಿಸುತ್ತವೆ. ಅವನು ಇನ್ನೂ ದೇವರಿಂದ ತಕ್ಕ ತರಬೇತಿ ಹೊಂದಬೇಕಾಗಿತ್ತು. ಅದಕ್ಕಾಗಿ ಅವನು ಅರಣ್ಯ ಪ್ರದೇಶಕ್ಕೆ ಓಡಿಸಲ್ಪಟ್ಟನು. ಮುಂದಕ್ಕೆ ನೋಡಿರಿ, ವಿಮೋಚನೆ ಕಾಂಡ ಪುಸ್ತಕ 2ನೇ ಅಧ್ಯಾಯ 11ನೇ ವಚನದಿಂದ 15ನೇ ವಚನದವರೆಗೆ ನೋಡೋಣ. ಮೋಶೆ ದೊಡ್ಡವನಾದ ಮೇಲೆ ಸ್ವಜನರ ಬಳಿಗೆ ಹೋಗಿ ಇವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು. ಒಂದು ದಿವಸ ಅವನು ತನ್ನ ಜನರಾದ ಇಬ್ರಿಯರೊಳಗೆ ಒಬ್ಬನನ್ನು ಐಗುಪ್ತನೊಬ್ಬನು ಹೊಡೆಯುವುದನ್ನು ಕಂಡು ಮೋಶೆ ಅತ್ತಿತ್ತ ನೋಡಿ ಯಾರೂ ಇಲ್ಲವೆಂದು ತಿಳಿದು ಆ ಐಗುಪ್ತನನ್ನು ಹೊಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಟ್ಟನು. ಮರುದಿವಸ ಅವನು ಹೊರಟು ಹೋಗಿ ನೋಡಿದಾಗ ಇಬ್ಬರು ಇಬ್ರಿಯರೇ ಜಗಳವಾಡುತ್ತಿದ್ದರು. ಅನ್ಯಾಯ ಮಾಡುತ್ತಿದ್ದವನಿಗೆ ಅವನು, ಏನಯ್ಯ, ನೀನು ಯಾಕೆ ಸ್ವಕುಲದವನನ್ನು ಹೊಡೆಯುತ್ತೀ ಎಂದು ಕೇಳಿದಾಗ ಆ ಮನುಷ್ಯನು, ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು? ಆ ಐಗುಪ್ತನನ್ನು ಕೊಂದು ಹಾಕಿದಂತೆ ನನ್ನನ್ನು ಕೊಂದು ಹಾಕಬೇಕೆಂದಿದ್ದೀಯೋ ಅಂದನು. ಈ ಮಾತನ್ನು ಕೇಳಿ ಮೋಶೆ, ಈ ಕಾರ್ಯವು ಬಯಲಿಗೆ ಬಂತಲ್ಲ ಅಂದುಕೊಂಡು ಅಂಜಿದನು. ನಡೆದ ಸಂಗತಿಯು ಫರೋಹನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿ ಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು ಎಂಬುದೇ. ಪ್ರಿಯರೇ, ಮುಂದಕ್ಕೆ ಮಿದ್ಯಾನಿನಲ್ಲಿ ಮೋಶೆ ಅನ್ಯ ಜನರ ಸ್ತ್ರೀಯನ್ನು ಮದುವೆಯಾದದ್ದು ಎಂಬ ವಿಚಾರವನ್ನು ನೋಡೋಣ. ಮೋಶೆ ಐಗುಪ್ತದಲ್ಲಿ 40 ವರ್ಷಗಳನ್ನು ಕಳೆದಿದ್ದರೂ ಅವನಿಗೆ ಮುಂದಿನ ದಿನಗಳಿಗೆ ಅವಶ್ಯವಾದ ತರಬೇತಿ ಸಿಕ್ಕಲಿಲ್ಲ. ವಿಮೋಚನೆ ಕಾಂಡ 2ನೇ ಅಧ್ಯಾಯ 16ನೇ ವಚನದಿಂದ 21ನೇ ವಚನದವರೆಗೆ ನೋಡಿರಿ. ಅಲ್ಲಿ ಒಂದು ಬಾವಿಯ ಹತ್ತಿರ ಕೂತುಕೊಂಡಿರಲು ಮಿದ್ಯಾನರ ಆಚಾರ್ಯನ 7 ಮಂದಿ ಹೆಣ್ಣು ಮಕ್ಕಳು ಬಂದು ತಂದೆಯ ಕುರಿಗಳಿಗೆ ಕುಡಿಸುವುದಕ್ಕೋಸ್ಕರ ನೀರು ಸೇದಿ ದೋಣಿಗಳಲ್ಲಿ ಹಾಕುತ್ತಿದ್ದರು. ಕುರುಬರು ಬಂದು ಅವರನ್ನು ಬಾವಿಯ ಬಳಿಯಿಂದ ಓಡಿಸಲು ಮೋಶೆ ಅವರಿಗೆ ಸಹಾಯವಾಗಿ ಬಂದು ಅವರ ಕುರಿಗಳಿಗೆ ಕುಡಿಸಿದನು. ತರುವಾಯ ಅವರು ತಮ್ಮ ತಂದೆಯಾದ ರೆಗುವೇಲನ ಬಳಿಗೆ ಬಂದಾಗ ಅವನು, ನೀವು ಇವತ್ತು ಬೇಗ ಬಂದಿರಿ, ಇದು ಹೇಗೆ ಎಂದು ಕೇಳಲಾಗಿ ಅವರು, ಐಗುಪ್ತನಾದ ಒಬ್ಬ ಮನುಷ್ಯನು ನಮ್ಮನ್ನು ಕುರುಬರ ಕೈಗೆ ತಪ್ಪಿಸಿದನು. ಇಷ್ಟು ಮಾತ್ರವಲ್ಲದೆ ಅವನು ನಮಗೋಸ್ಕರ ನೀರು ಸೇದಿ ಕುರಿಗಳಿಗೆ ಕುಡಿಸಿದನು ಅಂದರು. ಅವರ ತಂದೆ ಅವರಿಗೆ, ಆ ಮನುಷ್ಯನಲ್ಲಿ ಅವನನ್ನು ಯಾಕೆ ಬಿಟ್ಟು ಬಂದಿರಿ? ಊಟ ಮಾಡುವುದಕ್ಕೆ ಕರೆಯಿರಿ ಎಂದು ಹೇಳಿದನು. ಮೋಶೆಯು ಆ ಮನುಷ್ಯನ ಸಂಗಡ ವಾಸ ಮಾಡುವುದಕ್ಕೆ ಒಪ್ಪಿಕೊಂಡನು. ಅವನು ತನ್ನ ಮಗಳಾದ ಚಿಪ್ಪೋರಳನ್ನು ಮೋಶೆಗೆ ಕೊಟ್ಟನು ಎಂಬುದೇ. ಪ್ರಿಯ ವೀಕ್ಷಕರೇ, ಮೋಶೆಯು ಚಿಪ್ಪೋರಳನ್ನು ವಿವಾಹವಾದನು.
ಹಳೆ ಒಡಂಬಡಿಕೆಯ ಅನೇಕ ವ್ಯಕ್ತಿಗಳು ಕ್ರಿಸ್ತನಿಗೆ ಸೂಚಕವಾಗಿದ್ದಾರೆ. ಅವರ ಜೀವಿತದ ಎಲ್ಲ ಸಂಗತಿಗಳು ಕ್ರಿಸ್ತನಿಗೆ ಹೋಲಿಕೆಯಾಗದಿದ್ದರೂ ಹಲವಾರು ವಿಚಾರಗಳಲ್ಲಿ ಅವರು ಕ್ರಿಸ್ತನಿಗೆ ಹೋಲಿಕೆಯಾಗಿರುತ್ತಾರೆ. ಕ್ರಿಸ್ತನೆದುರಿಗೆ ನೋಡುವಾಗ ಮೋಶೆ ಒಬ್ಬ ಕೊಲೆಗಾರನಾಗಿದ್ದಾನೆ, ಆದರೆ ಅವನು ಕ್ರಿಸ್ತನ ಹಾಗೆ ದೇವರು ಆರಿಸಿದ ವಿಮೋಚಕನಾಗಿದ್ದಾನೆ. ಅವನು ಇಸ್ರಾಯೇಲರಿಂದ ತಿರಸ್ಕರಿಸಲ್ಪಟ್ಟನು, ಅದರಿಂದ ಅವನು ಅನ್ಯರ ಹೆಣ್ಣನ್ನು ವಿವಾಹವಾದನು. ಆದರೆ ಪುನಃ ಅವನು ಇಸ್ರಾಯೇಲರಿಂದ ಅಂಗೀಕರಿಸಲ್ಪಟ್ಟು ಅವರ ಬಿಡುಗಡೆಗೆ ಕಾರಣನಾದನು. ಹೀಗೆ ಮೋಶೆ ಮಿದ್ಯಾನಿಗೆ ಬಂದನು. ಮುಂದಿನ 40 ವರ್ಷಗಳವರೆಗೆ ಇದು ಅವನ ವಾಸಸ್ಥಾನವಾಯಿತು. ಅವನಿಗೆ 2 ಗಂಡು ಮಕ್ಕಳು ಹುಟ್ಟಿದರು. ಅವನು ಅರಣ್ಯದಲ್ಲಿದ್ದಾಗ ಇಸ್ರಾಯೇಲ್ಯರನ್ನು ಐಗುಪ್ತದ ದಾಸತ್ವದಿಂದ ಬಿಡಿಸಲು ಬೇಕಾದ ತರಬೇತಿ ಹೊಂದಿದನು. ಮೋಶೆಯ ವೈವಾಹಿಕ ಜೀವಿತದ ಕುರಿತು ಯಾವಾಗಲೂ ಪ್ರಶ್ನೆ ಬರುತ್ತದೆ. ಅವನು ತನ್ನ ಪತ್ನಿಯನ್ನು ಪ್ರೀತಿಸಿರಬೇಕು, ಆದರೆ ದಾಖಲೆಯಲ್ಲಿ ಏನೂ ಇರುವುದಿಲ್ಲ. ತನ್ನ ಜೀವಿತದ ಈ ಭಾಗವನ್ನು ಮೋಶೆ ತಿಳಿಸದೆ ಮುಂದೆ ಹೋಗುತ್ತಾನೆ. ಚಿಪ್ಪೋರ ಎಂಬ ಈ ಹೆಸರಿನ ಅರ್ಥ ಗುಬ್ಬಿ ಎಂಬುದಾಗಿ. ಆಕೆ ಚಿಕ್ಕ ಅಥವಾ ಹೆದರಿಕೆಯ ವ್ಯಕ್ತಿಯಾಗಿರಬಹುದು. ಮುಂದಕ್ಕೆ ನೋಡಿರಿ. ವಿಮೋಚನೆ ಕಾಂಡ ಪುಸ್ತಕ 2ನೇ ಅಧ್ಯಾಯ 22ನೇ ವಚನದಿಂದ 25ನೇ ವಚನದವರೆಗೆ. ಆಕೆ ಗಂಡು ಮಗುವನ್ನು ಹೆರಲು ಮೋಶೆ ನಾನು ಅನ್ಯ ದೇಶದಲ್ಲಿ ಪ್ರವಾಸಿಯಾಗಿದ್ದೇನೆ ಎಂದು ಹೇಳಿ ಅದಕ್ಕೆ ಗೆರ್ಷೋಮ್ ಎಂದು ಹೆಸರಿಟ್ಟನು. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲ್ಯರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲ್ಯರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರು ಇಸ್ರಾಯೇಲ್ಯರ ಬಿಡುಗಡೆಗೆ ಸಿದ್ಧತೆ ಮಾಡುತ್ತಿದ್ದಾನೆ. ಮೋಶೆಯನ್ನು ಈ ಬಿಡುಗಡೆಯ ಕೆಲಸಕ್ಕಾಗಿ ತರಬೇತುಗೊಳಿಸುತ್ತಿದ್ದಾನೆ. ಇಸ್ರಾಯೇಲ್ಯರು ಐಗುಪ್ತರಿಗಿಂತ ಉತ್ತಮರಾಗಿದ್ದಾರೆಂಬುದಕ್ಕಾಗಿ ದೇವರು ಅವರ ಬಿಡುಗಡೆಗೆ ಮನಸ್ಸು ಮಾಡಲಿಲ್ಲ, ಅಥವಾ ಅವರು ದೇವರಿಗೆ ನಂಬಿಗಸ್ತರಾದದಕ್ಕಾಗಿ ಆಗಲಿ ವಿಗ್ರಹಾರಾಧನೆಗೆ ತೊಡಗಿಕೊಳ್ಳಲಿಲ್ಲ ಎಂಬುದಕ್ಕಾಗಿ ಅಲ್ಲ. ಈ ಜನರು ದೇವರಿಗೆ ಬಹಳ ಅಪನಂಬಿಗಸ್ತರಾಗಿ ನಡೆದುಕೊಂಡಿದ್ದರು. ಅವರು ದೇವರನ್ನು ಬಿಟ್ಟು ವಿಗ್ರಹಗಳನ್ನು ಪೂಜಿಸಿದರು. ಅವರಿಗೆ ಬಿಡುಗಡೆಯಾಗಿ ಮೋಶೆ ಅವರನ್ನು ಅರಣ್ಯಕ್ಕೆ ನಡೆಸಿದ ಬಳಿಕವೂ ಅವರು ಆತುರಪಟ್ಟು ಬಸವನ ವಿಗ್ರಹವನ್ನು ಮಾಡಿ ಪೂಜೆ ಸಲ್ಲಿಸಿದ್ದನ್ನು ಮುಂದಕ್ಕೆ ನೋಡುತ್ತೇವೆ. ಅವರು ಸಹಾಯಹೀನರಾಗಿ, ನಿರೀಕ್ಷೆಯಿಲ್ಲದವರಾಗಿ, ಗುಲಾಮತನದಲ್ಲಿದ್ದರಿಂದ ದೇವರು ಅವರನ್ನು ಬಿಡುಗಡೆ ಮಾಡಲು ಮನಸ್ಸು ಮಾಡಿದನು. ಪ್ರಿಯರೇ, ಅವರ ಪರವಾಗಿ ಯಾರಾದರೂ ಮಧ್ಯಸ್ಥಿಕೆ ಮಾಡದಿರುತ್ತಿದ್ದರೆ ಅವರು ನಾಶವಾಗಿ ಹೋಗುತ್ತಿದ್ದರು. ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡಿದ್ದಕ್ಕೆ ದೇವರು 2 ಕಾರಣಗಳನ್ನು ಕೊಡುತ್ತಾನೆ. ಅವುಗಳಲ್ಲಿ ಮೊದಲನೆಯದು, ಆತನು ಅವರ ಮೊರೆಯನ್ನು ಕೇಳಿದ್ದಾನೆ. ಎರಡನೇದು, ತಾನು ಅಬ್ರಹಾಂ, ಇಸಾಕ, ಯಾಕೋಬರೊಂದಿಗೆ ಮಾಡಿಕೊಂಡಿದ್ದ ಒಡಂಬಡಿಕೆಯನ್ನು ನೆನಪು ಮಾಡಿಕೊಂಡಿದ್ದಾನೆ. ಇಸ್ರಾಯೇಲ್ಯರ ಸಹಾಯಹೀನ ದುರಾವಸ್ಥೆಯು ದೇವರ ಹೃದಯಕ್ಕೆ ತಾಗಿತು ಮತ್ತು ಅಬ್ರಹಾಮನ ಸಂತಾನವನ್ನು ತಿರುಗಿ ಅವರ ಸ್ವದೇಶಕ್ಕೆ 400 ವರ್ಷಗಳ ತರುವಾಯ ಕರೆತರುತ್ತೇನೆಂದು ತಾನು ಕೊಟ್ಟ ಮಾತಿಗಾಗಿ ಅವರ ಬಿಡುಗಡೆಯ ಯೋಜನೆಯನ್ನು ಆತನು ಸಿದ್ಧ ಮಾಡಿದನು. ಪ್ರಿಯಮಿತ್ರನೇ, ನೀನು ರಕ್ಷಿಸಲ್ಪಟ್ಟಿರುವುದಾದರೆ ದೇವರು ನಿನ್ನನ್ನು ರಕ್ಷಿಸಿದ್ದು ಯಾಕೆಂದು ತಿಳುಕೊಂಡಿರುವಿ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡಿದ ಕಾರಣಕ್ಕಾಗಿಯೇ ಆತನಿಂದ ರಕ್ಷಣೆ ಪಡಕೊಳ್ಳತಕ್ಕ ಯೋಗ್ಯತೆ ಯಾವುದೂ ನಮ್ಮಲ್ಲಿರಲಿಲ್ಲ. ನಮ್ಮಲ್ಲಿರುವ ಯಾವ ಒಳ್ಳೆಯತನದಿಂದಲಾದರೂ ನಾವು ರಕ್ಷಿಸಲ್ಪಡಲಿಲ್ಲವೆಂಬುದನ್ನು ಆತನು ಸ್ಪಷ್ಟಪಡಿಸಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ನೋಡಿರಿ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಉಚಿತಾರ್ಥ ಎಂಬ ಈ ಶಬ್ದದ ಅರ್ಥ ಯಾವ ಕಾರಣವೂ ಇಲ್ಲದೆ ಎಂದಾಗುತ್ತದೆ. ಯಾವ ಕಾರಣವೂ ಇಲ್ಲದೆ ನಾವು ನಮ್ಮ ಪಾಪಗಳಿಂದ ರಕ್ಷಿಸಲ್ಪಟ್ಟಿದ್ದೇವೆ. ತಾನು ಯಾವ ಕಾರಣವೂ ಇಲ್ಲದೆ ದ್ವೇಷಿಸಲ್ಪಟ್ಟಿದ್ದೇನೆಂದು ಯೇಸು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 25ರಲ್ಲಿ ಹೇಳುವಾಗಲೂ ಇದೇ ಶಬ್ದವನ್ನು ಉಪಯೋಗಿಸಿದ್ದಾನೆ. ನಾನಿರುವ ಕತ್ತಲೆಯ ಪಾಪ, ಅಜ್ಞಾನಗಳ ಕಪ್ಪಾದ ಸ್ಥಿತಿಯನ್ನು ನೋಡಿ
ನಾವು ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳಲಾರೆವೆಂಬುದನ್ನು ದೇವರು ತಿಳುಕೊಂಡನು. ಪ್ರಿಯರೇ, ಅವರಲ್ಲಿ ರಕ್ಷಣೆಗೆ ಯೋಗ್ಯವಾದದ್ದನ್ನೇನು ನೋಡಿದ್ದರಿಂದ ದೇವರು ಇಸ್ರಾಯೇಲ್ಯರನ್ನು ಬಿಡಿಸಿದನೆಂದು ಅನೇಕರು ನಂಬುತ್ತಾರೆ. ಅವರು ಪಾಪಿಗಳಾಗಿದ್ದಾಗಲೇ ಅವರನ್ನು ರಕ್ಷಿಸಿದನು, ಆದರೆ ಮುಂದೆ ಅವರು ಒಳ್ಳೆಯವರಾಗುತ್ತಾರೆಂದು ತಿಳಿದು ರಕ್ಷಿಸಿದನೆಂದು ಹೇಳುತ್ತಾರೆ. ಆದರೆ ಇದೂ ಸಂಪೂರ್ಣವಾಗಿ ತಪ್ಪು ಎಂದು ನಾನು ಹೇಳುತ್ತೇನೆ. ನಾವು ಉತ್ತಮರಾಗಲು ಸಾಧ್ಯವೇ ಇಲ್ಲ. ನಮ್ಮಲ್ಲಿರುವ ಹಳೆಯ ಸ್ವಭಾವದಲ್ಲಿ ಯಾವ ಒಳ್ಳೆಯತನವೂ ಇರುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ರಲ್ಲಿ ಪೌಲನು ಹೇಳುತ್ತಾನೆ, ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ಎಂಬುದೇ. ಪ್ರಿಯರೇ, ನಮ್ಮಲ್ಲಿ ಒಳ್ಳೆಯತನವೂ ಇರಲಿಲ್ಲ, ಇನ್ನು ಮುಂದಕ್ಕೂ ಇರಲಿಕ್ಕಿಲ್ಲ. ಆದ್ದರಿಂದಲೇ ನಾವು ಯಾವ ಒಳ್ಳೆಯದನ್ನು ಉಂಟು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ನಾವು ರಕ್ಷಿಸಲ್ಪಟ್ಟಾಗ ದೇವರು ನಮಗೆ ನೂತನ ಸ್ವಭಾವವನ್ನು ದಯಪಾಲಿಸುತ್ತಾನೆ ಮತ್ತು ನಮ್ಮ ಹಳೆಯ ಸ್ವಭಾವವು ಕ್ರಮೇಣ ನಾಶವಾಗತಕ್ಕದ್ದು. ಇಸ್ರಾಯೇಲರಲ್ಲಿಯೂ ದೇವರು ಯಾವ ಒಳ್ಳೆಯತನವನ್ನೂ ಕಾಣಲಿಲ್ಲ. ಆದರೆ ದಾಸತ್ವದಲ್ಲಿದ್ದ ಅವರ ಮೊರೆಯನ್ನು ಆತನು ಕೇಳಿದನು, ಅವರನ್ನು ಬಿಡಿಸಿದನು. ನಮ್ಮ ದರಿದ್ರಾವಸ್ಥೆಯನ್ನೂ ಕೂಡ ದೇವರು ನೋಡಿ ನಮ್ಮನ್ನು ರಕ್ಷಿಸಿದ್ದಾನೆ. ದೇವರು ಒಂದು ಯೋಜನೆ ಸಿದ್ಧ ಮಾಡಿದನು. ದೇವರು ಲೋಕವನ್ನು ಅತಿಯಾಗಿ ಪ್ರೀತಿಸಿದ್ದರಿಂದ ಲೋಕದ ಪಾಪಗಳಿಗಾಗಿ ಪ್ರಾಣ ಕೊಡಲು ತನ್ನ ಮಗನನ್ನೇ ಕೊಟ್ಟನು. ಮಗನು ಈ ರೀತಿ ಬರುವುದಕ್ಕೆ ಒಪ್ಪಿಕೊಂಡನು ಮತ್ತು ತಂದೆಯು ರಕ್ಷಣೆಗಾಗಿ ಕ್ರಿಸ್ತನನ್ನು ನಂಬುವವರನ್ನು ರಕ್ಷಿಸುವುದಕ್ಕಾಗಿ ತೀರ್ಮಾನಿಸಿದನು. ದೇವರು ನಮಗೆ ಹೀಗೆ ಹೇಳುತ್ತಾನೆ, ಈ ರಕ್ಷಣೆಯನ್ನು ನಾನು ನಿಮಗೆ ಕೊಡುತ್ತಿದ್ದೇನೆ, ಬೇಕಿದ್ದರೆ ಸ್ವೀಕರಿಸು, ಇಲ್ಲವಾದರೆ ಬಿಡು. ನಾವು ಅದನ್ನು ಸ್ವೀಕರಿಸಬೇಕೆಂಬುದು ಆತನ ಇಚ್ಛೆ. ಆದರೆ ಅದಕ್ಕಾಗಿ ಒತ್ತಾಯಿಸದೆ ಆಯ್ಕೆಯನ್ನು ಪ್ರತಿ ಮನುಷ್ಯನಿಗೆ ಕೊಡುತ್ತಾನೆ. ಒಬ್ಬಾಕೆ ಸ್ಕಾಟಿಷ್ ಹೆಂಗಸು ತನ್ನ ಮಗನ ವಿದ್ಯಾಭ್ಯಾಸದ ಖರ್ಚಿಗಾಗಿ ಕಷ್ಟಪಟ್ಟು ದುಡಿಯುತ್ತಿದ್ದಳು. ಮನೆಗಳಲ್ಲಿ ಬಟ್ಟೆ ಒಗೆದು ಹಣ ಕೂಡಿಸುತ್ತಿದ್ದಳು. ಮಗನು ರಜೆಗಾಗಿ ಮನೆಗೆ ಬಂದಾಗ ಅವನು ಹೊಂದಿದ ಉದಾರವಾದಿ ಬೋಧನೆಗಳಿಂದಾಗಿ ಅವನ ಮನಸ್ಸಿನಲ್ಲಿ ದೇವರ ಕುರಿತಾಗಿ ಸಂಶಯಗಳೇ ತುಂಬಿದ್ದವು. ತನ್ನಲ್ಲಾದ ಈ ಬದಲಾವಣೆ ತಾಯಿಗೆ ತಿಳಿಯುವುದು ಅವನಿಗೆ ಇಷ್ಟವಿರಲಿಲ್ಲ. ದೇವರು ತನ್ನನ್ನು ರಕ್ಷಿಸಿದ್ದು ಎಂಥ ಅದ್ಭುತ ಸಂಗತಿಯಾಗಿದೆ ಎಂದು ಆಕೆ ಆಗಾಗ ಅವನಿಗೆ ಹೇಳುತ್ತಿದ್ದಳು. ಆದರೆ ಈ ಮಾತುಗಳು ತುಂಬ ಸಾರಿ ಹೇಳಲ್ಪಟ್ಟಾಗ ಅವನಿಗೆ ಕೇಳಲಿಕ್ಕಾಗದೆ ಹೀಗೆ ಹೇಳಿದನು, ಅಮ್ಮ, ಈ ವಿಶ್ವದಲ್ಲಿ ನೀನು ಎಷ್ಟು ಚಿಕ್ಕ ಸಂಗತಿಯಾಗಿದ್ದಿ ಎಂಬುದನ್ನು ಗ್ರಹಿಸಲಾರಿ. ನಿನ್ನ ಆತ್ಮ ನಷ್ಟವಾದರೆ ದೇವರಿಗೇನು? ಅದರಿಂದ ಬಾಧಕವಾಗಲಾರದು, ಅದರಿಂದ ಯಾವ ವ್ಯತ್ಯಾಸವೂ ಉಂಟಾಗಲಿಕ್ಕಿಲ್ಲ. ಆದರೆ ಆಕೆ ಕೂಡಲೇ ಅದಕ್ಕೆ ಉತ್ತರಿಸಲಿಲ್ಲ. ಮೌನವಾಗಿ ರಾತ್ರಿಯ ಊಟ ಸಿದ್ಧಪಡಿಸಿದಳು. ಕೊನೆಗೆ ಆಕೆ ಹೇಳಿದಳು, ನೀನು ಹೇಳಿದ ಮಾತನ್ನು ಕುರಿತು ನಾನು ಯೋಚಿಸಿದೆ. ನಿನ್ನ ಮಾತು ಸರಿ. ನನ್ನ ಚಿಕ್ಕ ಆತ್ಮ ಯಾವ ಲೆಕ್ಕಕ್ಕೂ ಬಾರದು. ನನಗೂ ಅದರಿಂದೇನೂ ನಷ್ಟವಾಗದು, ದೇವರಿಗೂ ನಷ್ಟವಾಗದು. ಆದರೆ ಆತನು ನನ್ನನ್ನು ರಕ್ಷಿಸದಿದ್ದರೆ ನಾನು ಕಳಕೊಂಡದಕ್ಕಿಂತ ಆತನಿಗೆ ನಷ್ಟ ಹೆಚ್ಚು. ನಾನು ಯೇಸುವಿನ ಮೇಲೆ ನಂಬಿಕೆ ಇಟ್ಟರೆ ನನ್ನನ್ನು ರಕ್ಷಿಸುತ್ತೇನೆಂದು ಆತನು ವಾಗ್ದಾನ ಮಾಡಿದ್ದಾನೆ. ಹಾಗೆ ಮಾಡದಿದ್ದರೆ ಆತನು ಮಾತಿಗೆ ತಪ್ಪಿದ ಹಾಗಾಯಿತು. ಆತನ ಘನತೆಗೂ ಗುಣ ಸ್ವಭಾವಕ್ಕೂ ದೊಡ್ಡ ಕೊರತೆಯುಂಟಾದ ಹಾಗಾಗುತ್ತದೆ ಎಂದು. ಪ್ರಿಯರೇ, ದೇವರು ಮಾನವನಿಗೆ ಇದನ್ನೇ ಹೇಳುತ್ತಿದ್ದಾನೆ. ಇಸ್ರಾಯೇಲ್ಯರಲ್ಲಿ ಯಾವ ವಿಧದ ಆಕರ್ಷಣೆಯ ಸಂಗತಿಯೂ ಇರಲಿಲ್ಲ. ಆದರೆ ಅವರ ಕೂಗನ್ನು ದೇವರು ಕೇಳಿದನು. ನಮ್ಮನ್ನು ರಕ್ಷಿಸಬೇಕೆನ್ನುವ ಯಾವ ಒಳ್ಳೆಯತನವೂ ನಮ್ಮಲ್ಲಿಯೂ ಇರುವುದಿಲ್ಲ. ಇಸ್ರಾಯೇಲ್ಯರ ಬಿಡುಗಡೆಯ ಕುರಿತಾದ ವಾಗ್ದಾನವನ್ನು ಆತನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಕೊಟ್ಟಿದ್ದನು. ಯೇಸು ಕ್ರಿಸ್ತನನ್ನು ರಕ್ಷಕನೆಂದು ಅಂಗೀಕರಿಸುವವರನ್ನು ರಕ್ಷಿಸುತ್ತೇನೆಂದು ಆತನು ಒಪ್ಪಿಕೊಂಡಿದ್ದಾನೆ. ಕೃಪೆಯಿಂದ ನಮ್ಮನ್ನು ರಕ್ಷಿಸುತ್ತಾನೆ ಮತ್ತು ಆತನ ಮಹಾಪ್ರೀತಿಯು ಬಿಡುಗಡೆಯನ್ನು ಒದಗಿಸಿದೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ವೀಕ್ಷಕರೇ, ದೇವರ ಪ್ರೀತಿಯನ್ನು ಅರಿತುಕೊಂಡು ಆತನ ಸಹಾಯಕ್ಕಾಗಿ ಆತನ ಬಳಿಗೆ ಬರೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ. ನಿನ್ನ ಪ್ರೀತಿಯನ್ನು ಅರಿತುಕೊಂಡು ನಮ್ಮ ರಕ್ಷಣೆಯನ್ನು ಸಂಪಾದನೆ ಮಾಡಿಕೊಂಡು ನಿನಗಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರ ಮೇಲೆ ನಿನ್ನ ಕೃಪೆ ಇರಲಿ. ಅವರು ನಿನ್ನನ್ನು ಆತುಕೊಂಡು ಜೀವಿಸುವಂತೆ ಸಹಾಯ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್.
ಒಂದು ಪ್ರಶ್ನೆ. ಮೋಶೆಯ ತಾಯಿಯ ಹೆಸರೇನು? ಮೋಶೆಯ ತಾಯಿಯ ಹೆಸರೇನು? ಉತ್ತರ: ಮಿರ್ಯಾಮಳು, ಯೋಕೇಬೇದಲು, ಚಿಪ್ಪೋರಳು. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 7617377772ಗೆ ಕಳುಹಿಸಿ. ದೈವಾನ್ವೇಷಣೆ ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ದೈವಾನ್ವೇಷಣೆ 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 ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಐಗುಪ್ತದಲ್ಲಿ ಅರಸನ ಕಠಿಣ ಆಜ್ಞೆಯ ಮಧ್ಯದಲ್ಲಿ ಮೋಶೆಯ ಜನನ, ಅವನ ತಾಯಿಯ ದೇವ ಭಯಭಕ್ತಿಯ ತೀರ್ಮಾನ, ಮೋಶೆ ಅರಮನೆಯಲ್ಲಿ ಬೆಳೆದ ಫರೋಹನ ಆಸ್ಥಾನಕ್ಕೆ ಅರ್ಹನಾಗಿದ್ದರೂ ಅವನ ಹೃದಯದಲ್ಲಿ ತನ್ನ ಸಹೋದರರ ಬಗ್ಗೆ ಇದ್ದ ಪ್ರೀತಿ, ಅವರ ಬಿಡುಗಡೆಗೆ ಅವನು ಪ್ರಯತ್ನ ಮಾಡಿದಾಗ ದೇವರು ಅವನನ್ನು ತನ್ನ ಹತೋಟಿಗೆ ತೆಗೆದುಕೊಂಡು ಮಿದ್ಯಾನ್ ದೇಶದಲ್ಲಿ ತನ್ನ ಪಾಠಶಾಲೆಯಲ್ಲಿ ಸೇರಿಸಿದನು ಎಂಬುದನ್ನು ತಿಳಿದುಕೊಂಡ ನಾವು ದೇವರಿಗೆ ವಿರೋಧವಾಗಿ ನಡೆಯದೆ ಆತನ ಚಿತ್ತಕ್ಕೆ ಅನುಸಾರವಾಗಿ ನಡೆದು ದೇವರನ್ನು ಮಹಿಮೆ ಪಡಿಸೋಣ. ಪ್ರಿಯ ವೀಕ್ಷಕರೇ, ಹೇಗಿತ್ತು ಇಂದಿನ ಧ್ಯಾನ? ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಲ್ಲ ಎಂದು ತಿಳಿದುಕೊಂಡೆವು ಅಲ್ಲವೇ? ಇತರರು ಕೂಡ ದೇವರ ಬಳಿಗೆ ಬರುವಂತಾಗಲು ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ, ಬೆಂಬಲಿಸಿರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.